ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಗೌರೀಶ್. ನೀವು ನೋಡ್ತಿದ್ರೆ ಕನ್ನಡ ಲೇಡೀಸ್ ಟೈಲರ್ ಚಾನಲ್. ಇದು ಬೋಟ್ ನೆಕ್ ಬ್ಲೌಸು ಕಟಿಂಗ್ ಮತ್ತು ಸ್ಟಿಚಿಂಗು ಎಲ್ಲ ವೀಡಿಯೋಸ್ ಸೀರೀಸ್ನಲ್ಲಿ ಎರಡನೇ ವೀಡಿಯೋ. ನಿಮಗೆ ಫಸ್ಟ್ನೇ ವೀಡಿಯೋದಲ್ಲಿ ನಾನು ಥಿಯರಿ ಕ್ಲಾಸಸ್ ವೀಡಿಯೋ ಅದು ಬೋಟ್ ನೆಕ್ ಬ್ಲೌಸು ಮತ್ತು ನಾರ್ಮಲ್ ಡೀಪ್ ನೆಕ್ ಬ್ಲೌಸು ಏನು ವ್ಯತ್ಯಾಸ ಇರುತ್ತೆ ಅಂತ ಬೋರ್ಡ್ ಮೇಲೆ ಬರೆದು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಈ ವಿಡಿಯೋದಲ್ಲಿ ಬ್ಯಾಕ್ ಸೈಡ್ ಪಾರ್ಟ್ನ ನಾರ್ಮಲ್ ಡೀಪ್ ನೆಕ್ ಬ್ಲೌಸು ಮತ್ತು ಬೋಟ್ ನೆಕ್ ಬ್ಲೌಸ್ಗೆ ಏನು ಡಿಫ್ರೆನ್ಸ್ ಇರುತ್ತೆ ಅನ್ನೋದನ್ನು ನಿಮಗೆ ಪ್ರಾಕ್ಟಿಕಲ್ ಕ್ಲಾಸಸ್ ವಿಡಿಯೋ ಲೈನಿಂಗ್ ಮೇಲೆ ಮಾರ್ಕಿಂಗ್ ಮಾಡಿ ನಾರ್ಮಲ್ ಡೀಪ್ ನೆಕ್ ಬ್ಲೌಸು ಮತ್ತು ಬೋಟ್ ನೆಕ್ ಬ್ಲೌಸ್ಗೆ ಏನು ಡಿಫ್ರೆನ್ಸ್ ಇರುತ್ತೆ ಅಂತ ಎಕ್ಸ್ಪ್ಲೇನ್ ಮಾಡಿಬಿಟ್ಟು ಬ್ಯಾಕ್ ಸೈಡ್ ಪಾರ್ಟ್ನ ಮಾರ್ಕಿಂಗ್ ಮಾಡಿ ಕಟಿಂಗ್ ಮಾಡಿ ತೋರಿಸ್ತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ ಕ್ಲಿಯರಾಗಿ ಅರ್ಥ ಆಗುತ್ತೆ. ಹಾಗೆ ಹೊಸದಾಗಿ ಈ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್, ಇದು ಹೊಸ ಚಾನಲ್ಲು, ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಬೆಲ್ ಐಕನ್ ಇರುತ್ತೆ, ಅದನ್ನು ಆನ್ ಮಾಡಿ ಇಟ್ಕೊಳ್ಳಿ. ನೀವು ಬೆಲ್ ಐಕನ್ನ ಆನ್ ಮಾಡಿ ಇಟ್ಕೊಂಡ್ರೆ ಮಾತ್ರ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಹೊಸ ಚಾನಲ್ ಆಗಿರೋದ್ರಿಂದ. ಒಂದು ಸಲ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಬೆಲ್ ಐಕನ್ ಆನ್ ಮಾಡಿದ್ದೀರಾ ಇಲ್ವೋ ಅನ್ನೋದು ಚೆಕ್ ಮಾಡ್ಕೊಳ್ಳಿ. ಬೆಲ್ ಐಕನ್ ಆನ್ ಮಾಡ್ಕೊಳ್ಬೇಕು, ಅದರಲ್ಲಿ ಆಲ್ ನೋಟಿಫಿಕೇಷನ್ ಅಂತ ಇರುತ್ತೆ, ಅದನ್ನು ಆನ್ ಮಾಡಿಕೊಂಡ್ರೆ ಮಾತ್ರ ನಾನು ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಯೂಟ್ಯೂಬ್ ಕಡೆಯಿಂದ. ನೀವು ಆ ವೀಡಿಯೋಸ್ನ ನೋಡ್ಬೋದಾಗುತ್ತೆ. ಇದನ್ನೊಂದು ದೃಷ್ಟಿಯಲ್ಲಿ ಇಟ್ಕೊಳ್ಳಿ. ಈಗ ಎಕ್ಸ್ಪ್ಲೇನ್ ಮಾಡಿ ನಿಮಗೆ ಡೀಟೇಲಾಗಿ ತೋರಿಸ್ಕೊಡ್ತೀನಿ ನೋಡಿ. ನಿಮಗೆ ಲಾಸ್ಟ್ ವೀಡಿಯೋದಲ್ಲಿ ನಾನು ನಾರ್ಮಲ್ ಡೀಪ್ ನೆಕ್ ಬ್ಲೌಸು, ಈ ರೀತಿ ಇರುವಂಥ ಡೀಪ್ ನೆಕ್ ಬ್ಲೌಸ್ಗೂ ಮತ್ತು ಬೋಟ್ ನೆಕ್ ಬ್ಲೌಸ್ಗೂ ಏನು ವ್ಯತ್ಯಾಸ ಇರುತ್ತೆ ಅಂತ ಥಿಯರಿ ಕ್ಲಾಸಸಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಎಲ್ರಿಗೂ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಬ್ಯಾಕ್ ಸೈಡ್ ಪಾರ್ಟು, ಇನ್ನು ಮಿಕ್ಕಿರುವಂಥ ಫ್ರಂಟ್ ಸೈಡ್ ಪಾರ್ಟು, ಕ್ರಾಸ್ ಬೆಲ್ಟು, ಸ್ಲೀವ್ಸ್ ಎಲ್ಲ ಸೇಮ್ ಇರುತ್ತೆ ಬೋಟ್ ನೆಕ್ ಬ್ಲೌಸು ಮತ್ತು ನಾರ್ಮಲ್ ಡೀಪ್ ನೆಕ್ ಬ್ಲೌಸ್ಗೆ. ಈ ವಿಡಿಯೋದಲ್ಲಿ ಬೋಟ್ ನೆಕ್ ಬ್ಲೌಸು ಬ್ಯಾಕ್ ಸೈಡ್ ಪಾರ್ಟ್ ಕಟಿಂಗ್ ಮಾಡಿ ತೋರಿಸ್ತೀನಿ. ಒಂದು ಡೀಪ್ ನೆಕ್ ಬ್ಲೌಸ್ ಅಳತೆ ಬ್ಲೌಸ್ನ ತೊಗೊಂಡು ಫಸ್ಟು ಲೈನಿಂಗ್ ನೀಟಾಗಿ ಐರನ್ ಮಾಡ್ಕೊಳ್ಬೇಕು. ನೋಡಿ, ಈ ರೀತಿ ಐರನ್ ಮಾಡ್ಕೊಂಡ ನಂತರ ಸ್ಟ್ರೈಟಾಗಿ ಮಾರ್ಕ್ ಮಾಡಿಕೊಂಡು ಕೆಳಗಡೆ ಸೈಡು ಸ್ಟ್ರೈಟಾಗಿ ಕಟ್ ಮಾಡ್ಕೊಳ್ಳಿ. ಇದಾದ ನಂತರ ಅರ್ಧ ಇಂಚ್ ಮಾರ್ಜಿನ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ, ಈ ರೀತಿ. ನೆಕ್ಸ್ಟು ಅಳತೆ ಬ್ಲೌಸು, ಇದು ನಿಮಗೆ ಇದೇ ಚಾನಲಲ್ಲಿ ನಾನು ಡೀಪ್ ನೆಕ್ ಬ್ಲೌಸ್ನ ಹೇಳ್ಕೊಟ್ಟಿರುವಂಥ ಅಳತೆ ಬ್ಲೌಸ್ ಇದು, ಅದೇ ಬ್ಲೌಸ್ನ ತೊಗೊಂಡಿದ್ದೀನಿ. ಮೇಲ್ಗಡೆ ಶೋಲ್ಡ್ರ್ ಪಟ್ಟಿಯಿಂದ ಸೇರಿಸ್ಕೊಂಡು ಬ್ಲೌಸ್ ಲೆಂತ್ ಎಷ್ಟು ಇಂಚಿದೆ ಅನ್ನೋದು ಟೇಪಿಂದ ಈ ರೀತಿ ಸ್ಟ್ರೈಟಾಗಿ ಎಳೆದಿಟ್ಕೊಂಡು ತೊಗೊಳ್ಬೇಕು. ಬ್ಲೌಸ್ ಲೆಂತ್ ಫುಲ್ ಲೆಂತ್ ಎಷ್ಟು ಇಂಚಿದೆ ಅಂತ, ಇದು 13 ಇಂಚಿದೆ. ನೀವು ತಗೊಂಡಂಥ ಅಳತೆ ಬ್ಲೌಸ್ನಲ್ಲಿ ಎಷ್ಟು ಇಂಚ್ ಲೆಂತ್ ಇರುತ್ತೋ ಅಷ್ಟು ಇಂಚಿಗೆ ಅರ್ಧ ಇಂಚ್ ಸೇರಿಸ್ಕೊಂಡು ಈ ಮಾರ್ಕಿಂದ ಮೇಲೆ ಒಂದು ಮಾರ್ಕ್ನ ಮಾಡ್ಕೊಳ್ಬೇಕು. ಈ ಮಾರ್ಕಿಂದ ಮೇಲೆ ಸ್ಟ್ರೈಟಾಗಿ ಮಾರ್ಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನೋಡಿ, ಡೀಪ್ ನೆಕ್ ಬ್ಲೌಸ್ಗೂ ಮತ್ತು ಬೋಟ್ ನೆಕ್ ಬ್ಲೌಸ್ಗೂ ನಮಗೆ ಶೋಲ್ಡರು, ನೆಕ್ ಬಿಡ್ತು, ಹಾರ್ಮಲ್ ಡೌನಿಂಗ್ ಮೂರರಲ್ಲಿ ಮಾತ್ರ ವ್ಯತ್ಯಾಸ ಬರುತ್ತೆ ಅಂತ ನಾನು ನಿಮಗೆ ಲಾಸ್ಟ್ ಥಿಯರಿ ಕ್ಲಾಸಲ್ಲಿ ಹೇಳಿದ್ದೀನಲ್ವ. ಸೇಮ್ ಅದೇ ರೀತಿಯೇ ಇರುತ್ತೆ. ಯಾವ ರೀತಿ ಅನ್ನೋದು ಡೀಪ್ ನೆಕ್ಕಿಗೆ ಯಾವ ರೀತಿ ಬರುತ್ತೆ, ಬೋಟ್ ನೆಕ್ಕಿಗೆ ಯಾವ ರೀತಿ ಬರುತ್ತೆ ಅನ್ನೋದು ತೋರಿಸ್ತೀನಿ ನೋಡಿ. ಫಸ್ಟು ಡೀಪ್ ನೆಕ್ ಬ್ಲೌಸ್ಗೆ ನಾವು ಯಾವ ರೀತಿ ತೊಗೊಳ್ತೀವಿ ಅನ್ನೋದು ತೋರಿಸ್ತೀನಿ. ಈ ಸೈಡು ಬ್ಲೌಸ್ನಲ್ಲಿ ನಾವು ಈ ರೀತಿ ಸೈಡ್ ಮಾರ್ಕ್ ಮಾಡಿಕೊಂಡು ಎಕ್ಸ್ಟ್ರಾ ಅರ್ಧ ಇಂಚ್ ತೊಗೊಳ್ತೀವಿ. ಇದನ್ನು ಈಗ ಈ ರೀತಿ ಮಾರ್ಕ್ ಮಾಡ್ಕೊಳ್ತೀವಿ. ಈ ಎರಡು ಎಷ್ಟಿರುತ್ತೋ ಅಷ್ಟನ್ನು ನಾವು ಶೋಲ್ಡರ್ಗೆ ತೊಗೊಳ್ತೀವಿ. ಶೋಲ್ಡರ್ಗೆ ತೊಗೊಂಡು ಇದನ್ನು ಸ್ಟ್ರೈಟಾಗಿ ಮಾರ್ಕ್ ಮಾಡ್ಕೊಳ್ತೀವಿ. ಇದು ಡೀಪ್ ನೆಕ್ ಬ್ಲೌಸ್ಗೆ ಈ ರೀತಿ ನಾವು ಮಾರ್ಕ್ ಮಾಡ್ಕೊಳ್ತೀವಿ, ಓಕೆನಾ. ಅದೇ ಬೋಟ್ ನೆಕ್ ಬ್ಲೌಸ್ಗೆ ಬಂದಾಗ ಇಲ್ಲಿಂದ ಎಕ್ಸ್ಟ್ರಾ ಮತ್ತೆ 1.5 ಇಂಚು ಎಕ್ಸ್ಟ್ರಾ ತೊಗೊಳ್ಬೇಕು. ಇಲ್ಲಿಂದ 1.5 ಇಂಚ್ ಎಕ್ಸ್ಟ್ರಾ ತೊಗೊಳ್ಬೇಕು. ಟೋಟಲಾಗಿ ಇದು ಈಗ ಎಷ್ಟು ಇಂಚ್ ಆಯಿತು ಅಳತೆ ಮಾಡಿಕೊಂಡು ಇದರಲ್ಲಿ ಅರ್ಧ ಇಂಚ್ ಕಡಿಮೆ ಮಾಡಿ, ಇದು ಟೋಟಲ್ ಈಗ 6.25 ಇಂಚ್ 6.5 ಇಂಚು, ಅದರಲ್ಲಿ ಅರ್ಧ ಮೈನಸ್ ಮಾಡಿ ತೊಗೊಳ್ಬೇಕಂದ್ರೆ 6 ಇಂಚ್ ಆಯಿತು. ನೀವು ತೊಗೊಂಡಂಥ ಅಳತೆ ಬ್ಲೌಸ್ನಲ್ಲೂ ಅಷ್ಟೇ ಎಷ್ಟು ಇಂಚ್ ನಿಮಗೆ ಇದು ಬಂದಿರುತ್ತೋ, ಎಷ್ಟು ಇಂಚು ಶೋಲ್ಡರ್ ಬಂದಿರುತ್ತೋ ಅದಕ್ಕೆ 1.5 ಇಂಚು ಎಕ್ಸ್ಟ್ರಾ ಸೇರಿಸ್ಕೊಳ್ಬೇಕು. ಟೋಟಲಾಗಿ ನೀವು ಇದನ್ನು ಅಳತೆ ಮಾಡಿಕೊಂಡು ಅದರಲ್ಲಿ ಒಂದು ಅರ್ಧ ಇಂಚ್ ಮೈನಸ್ ಮಾಡಿ ಈ ಹಾರ್ಮೋಲ್ ಡೌನಿಂಗ್ ಮಾರ್ಕ್ ಮಾಡ್ಕೊಳ್ಬೇಕು. ಇದು ಫಸ್ಟ್ ಮಾರ್ಕ್ ಮಾಡಿರೋದು, ಇಂಟು ಮಾರ್ಕ್ ಹಾಕಿದ್ದೀನಲ್ವ, ಇದು ಬಂದುಬಿಟ್ಟು ಡೀಪ್ ನೆಕ್ ಬ್ಲೌಸ್ಗೆ. ಇಂಟು ಮಾರ್ಕ್ ಹಾಕಿರೋದು ಡೀಪ್ ನೆಕ್ ಬ್ಲೌಸ್ಗೆ. ಈ ಕೆಳಗಡೆ ಸೈಡ್ ಮಾರ್ಕ್ ಎಕ್ಸ್ಟ್ರಾ ತಗೊಂಡಿರೋದು ಏನಿದೆ ಇದು ಬೋಟ್ ನೆಕ್ಕಿಗೆ ನೋಡಿ ಈ ರೀತಿ ಎಕ್ಸ್ಟ್ರಾ ಬರುತ್ತೆ.
ಇದರಲ್ಲಿ ಈಗ ನಾವು ಇದೇ 1.5 ಇಂಚು ಏನಿರುತ್ತೆ ಇದು ಶೋಲ್ಡ್ರ್ ಪಟ್ಟಿ, ಒಂದು ಅರ್ಧ ಇಂಚು ಸ್ಲೀವ್ ಸ್ಟಿಚಿಂಗ್ ಮಾಡೋದಕ್ಕೆ ಮಾರ್ಜಿನ್ ತಗೊಂಡ್ರೆ ಇನ್ನೆಷ್ಟು ಮಿಕ್ಕಿರುತ್ತೋ ಅಷ್ಟನ್ನು ನಾವು ಬೋಟ್ ನೆಕ್ ಡೀಪಾಗಿ ತೊಗೊಳ್ಬೋದು. ಬೋಟ್ ನೆಕ್ ಡೀಪು ರೆಡಿ 3.5ಇಂದ 4 ಇಂಚ್ವರೆಗೂ ಇದ್ದರೆ ಸಾಕಾಗುತ್ತೆ. 4.5 ಅಂದರೆ ಜಾಸ್ತಿ ಆಯಿತು. ಅದು ಚೆಸ್ಟ್ ಮೆಜರ್ಮೆಂಟ್ ಮೇಲೆ ಡಿಪೆಂಡ್ ಮಾಡಿಕೊಂಡು ನಾವು ಬೋಟ್ ನೆಕ್ ಡೀಪ್ನ ಸ್ವಲ್ಪ ತೊಗೊಳ್ಬೇಕು. ಇದಾಯ್ತಲ್ವ, ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ನೆಕ್ಸ್ಟು ಚೆಸ್ಟ್ ಮೆಜರ್ಮೆಂಟು, ವೇಸ್ಟ್ ಮೆಜರ್ಮೆಂಟು. ಅಳತೆ ಬ್ಲೌಸ್ನಲ್ಲಿ ಅಳತೆ ಬ್ಲೌಸ್ ಸುಕ್ಕಿದ್ರೆ ನೀಟಾಗಿ ಐರನ್ ಮಾಡ್ಕೊಳ್ಳಿ. ಬ್ಯಾಕ್ ಸೈಡ್ ಪಾರ್ಟ್ ಸಪ್ರೇಟಾಗಿ ತೊಗೊಳ್ಬೇಕು. ಫ್ರಂಟ್ ಸೈಡ್ ಪಾರ್ಟು ಆಟೋಮೆಟಿಕ್ಕಾಗಿ ನಮಗೆ ಸಿಗುತ್ತೆ, ಅದು ಎಷ್ಟು ಇಂಚಿದೆ ಅನ್ನೋದು. ಸುಕ್ಕೇನಾದರೂ ಇದ್ದರೆ ಫಸ್ಟು ನೀಟಾಗಿ ಐರನ್ ಮಾಡ್ಕೊಳ್ಳಿ. ಬ್ಲೌಸ್ನ ಈ ರೀತಿ ನೀಟಾಗಿ ಹಾಕ್ಕೊಳ್ಬೇಕು. ಹಾಕ್ಕೊಂಡ ನಂತರ ಎಷ್ಟು ಇಂಚಿದೆ ಅನ್ನೋದು ಈ ರೀತಿ ಟೇಪ್ ಇಟ್ಟು ಅಳತೆ ಮಾಡ್ಕೊಳ್ಬೇಕು. ಇದು 17 ಇಂಚಿದೆ, ಅದರಲ್ಲಿ ಅರ್ಧ 8.5 ಇಂಚು. ಸೊಂಟದ ಅಳತೆ ಅಷ್ಟೇ. ಟೇಪಿಂದ ನಾವು ಈ ಮನೆ ಪಟ್ಟಿ ಏನಿದೆ ಇದನ್ನು ಮೈನಸ್ ಮಾಡಿ, ಅಂದರೆ ಅದನ್ನು ಅಳತೆ ಮಾಡ್ಕೊಳ್ಬಾರ್ದು. ಅಲ್ಲಿಂದ ಡೈರೆಕ್ಟ್ ಉಕ್ಸ್ ಪಟ್ಟಿವರೆಗೂ ಎಷ್ಟು ಇಂಚಿದೆ ಅನ್ನೋದು ಅಳತೆ ಮಾಡಿಕೊಂಡು ಅದನ್ನು 4 ಭಾಗ ಮಾಡಬೇಕು. 28.5 ಇದೆ, 7.1 ಇಂಚು ಬರುತ್ತೆ. ಎಕ್ಸ್ಟ್ರಾ 1 ಇಂಚು ಬ್ಯಾಕ್ ಡಾಟ್ಗೋಸ್ಕರ ತಗೊಳ್ಬೇಕು. ಇನ್ನು ಮಿಕ್ಕಿರೋದೆಲ್ಲ ಸೇಮ್ 4 ಡಾಟ್ ಬ್ಲೌಸ್ದು ನಿಮಗೆ ಯಾವ ರೀತಿ ಆದರೆ ಎಕ್ಸ್ಪ್ಲೇನ್ ಮಾಡಿದ್ದೀನೋ ಅದೇ ರೀತಿ ಇರುತ್ತೆ. ನೆಕ್ ವಿಡ್ತು, ಶೋಲ್ಡರು, ಹಾರ್ಮೋಲ್ ಡೌನಿಂಗ್ ಮಾತ್ರ ಚೇಂಜಸ್ ಇರುತ್ತೆ. ಬ್ಯಾಕ್ ಡಾಟು ಸೊಂಟದಲ್ಲಿ ಅರ್ಧ. ಈ ಸೊಂಟದ ಅಳತೆ ಏನಿರುತ್ತೆ ಅದರಲ್ಲಿ ಬ್ಯಾಕ್ ಡಾಟ್ನ ಮಾರ್ಕ್ ಮಾಡ್ಕೊಳ್ಬೇಕು. ಇದು ನೀವು ಇಲ್ಲಿಂದ ಬೇಕಾದರೆ ನೀವು ಡೀಪ್ ಏನಿರುತ್ತೋ ಅದನ್ನು ಡೀಪು ನೋಡಿಕೊಂಡು ನೀವು ಈ ಈ ಶೇಪ್ ಯಾವ ಡ್ರಾಪ್ ಹೋಲ್ ಶೇಪ್ ಆಗಿರ್ಬೋದು, ಇಲ್ಲಾಂದರೆ ನೀವು ಬೇರೆ ಯಾವುದಾದ್ರೂ ನೆಕ್ ಶೇಪ್ನ ಮಾರ್ಕ್ ಮಾಡ್ಕೊಳ್ಬೋದು. ನಿಮ್ಗೆ ಯಾವುದು ಬೇಕೋ ಅದು. ಈ ಡ್ರಾಪ್ ಹೋಲ್ ಶೇಪು ಬೋಟ್ ನೆಕ್ಕಿಗೆ ತುಂಬ ಚೆನ್ನಾಗಿರುತ್ತೆ ಅಂತ ನಾನು ಅದನ್ನು ಮಾರ್ಕ್ ಮಾಡಿ ತೋರಿಸಿದ್ದೀನಿ ಅಷ್ಟೇ. ಅರ್ಥ ಆಯ್ತಲ್ವ? ಈಗ ಹಾರ್ಮೋಲ್ ಶೇಪು ನೋಡಿ, ಹಾರ್ಮೋಲ್ ಶೇಪ್ನ ಮಾರ್ಕ್ ಮಾಡಿಕೊಂಡು ಇಲ್ಲಿ ಒಂದು 1/4 ಇಂಚ್ ಕ್ರಾಸಾಗಿ ಸ್ಲೋಪ್ ಮಾಡ್ಕೊಳ್ಳಿ. ಒಂದು 1/4 ಇಂಚ್ ಕ್ರಾಸಾಗಿ ಸ್ಲೋಪ್ ಮಾಡಿಕೊಂಡು ಅಳತೆ ಬ್ಲೌಸ್ನ ತೊಗೊಂಡು ಹಾರ್ಮೋಲ್ ಶೇಪ್ನ ಚೆಕ್ ಮಾಡ್ಕೊಳ್ಬೇಕು. ಮೇಲ್ಗಡೆ ಅರ್ಧ ಇಂಚ್ ಬಿಡಿ, ಯಾಕಂದರೆ ಅಳತೆ ಬ್ಲೌಸ್ ರೆಡಿ ಇರೋದ್ರಿಂದ. ನೋಡಿ, ಕರೆಕ್ಟಾಗೆ ಬರ್ತಾಯಿದೆ, ಕಾಣಿಸ್ತಾ ಇದೆ ಅಲ್ವಾ? ಪರ್ಫೆಕ್ಟಾಗಿ ಬಂದಿದೆ ಹಾರ್ಮೋಲ್ ಶೇಪ್. ಈ ರೀತಿ ನಾವು ಬೋಟ್ ನೆಕ್ ಬ್ಲೌಸ್ನ ಡೀಪ್ ನೆಕ್ ಬ್ಲೌಸ್ ತೊಗೊಂಡು ಮಾರ್ಕಿಂಗ್ ಮಾಡಿ ಕಟಿಂಗ್ ಮಾಡಬೇಕು. ಈಗ ಇದು ಔಟರ್ ಸೈಡ್ ಏನಿದೆ ಮಾರ್ಕಿಂಗು, ಆ ಮಾರ್ಕಿಂಗ್ ಮೇಲೆ ಕಟಿಂಗ್ ಮಾಡ್ಕೊಳ್ಬೇಕು. ಇಷ್ಟು ಬೋಟ್ ನೆಕ್ ಬ್ಲೌಸ್ದು ಬ್ಯಾಕ್ ಸೈಡ್ ಪಾರ್ಟು. ನಾರ್ಮಲಾಗಿ ಡೀಪ್ ನೆಕ್ ಬ್ಲೌಸ್ನ ತೊಗೊಂಡು ನಾವು ಬೋಟ್ ನೆಕ್ ಬ್ಲೌಸ್ನ ಕಟ್ ಮಾಡೋದಾದರೆ ಬ್ಯಾಕ್ ಸೈಡ್ ಪಾರ್ಟ್ ಈ ರೀತಿ ಕಟಿಂಗ್ ಮಾಡೋದು. ಸಿಂಪಲ್ಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಲೈನಿಂಗ್ ಫಸ್ಟು ನಾವು ಸ್ಟ್ರೈಟಾಗಿ ಐರನ್ ಮಾಡಿಕೊಂಡು ಕಟ್ ಮಾಡಿಕೊಂಡು ಅರ್ಧ ಇಂಚ್ ಮಾರ್ಜಿನ್ಗೆ ಒಂದು ಮಾರ್ಕ್ ಮಾಡಿಕೊಂಡು ಈ ಮಾರ್ಕಿಂದ ಮೇಲೆ ಬ್ಲೌಸ್ ಲೆಂತ್ಗೆ ಒಂದು ಅರ್ಧ ಇಂಚ್ ಸೇರಿಸ್ಕೊಂಡು ಒಂದು ಮಾರ್ಕ್ ಮಾಡ್ಕೊಳ್ಬೇಕು. ಸೈಡ್ ಲೆಂತ್ ಮಾರ್ಕ್ ಮಾಡಿಕೊಂಡು ಓಕೆನಾ, ಅದೆಷ್ಟಿರುತ್ತೋ ಅಷ್ಟನ್ನು ಶೋಲ್ಡರ್ಗೆ ತೊಗೊಳ್ಳಿ. ಶೋಲ್ಡರ್ಗೆ ತೊಗೊಂಡು 1.5 ಇಂಚ್ ಇನ್ನೂ ಎಕ್ಸ್ಟ್ರಾ ತೊಗೊಳ್ಳಿ. ಇದು ಟೋಟಲ್ ಅಳತೆ ಮಾಡಿಕೊಂಡು ಅದರಲ್ಲಿ ಅರ್ಧ ಇಂಚ್ ಕಡಿಮೆ ಮಾಡಿ ಆರ್ಮೋಲ್ ಡೌನಿಂಗಿಗೆ ಮಾರ್ಕ್ ಮಾಡ್ಕೊಳ್ಳಿ. ಇನ್ನು ಮಿಕ್ಕಿರೋದೆಲ್ಲ
ಸೇಮ್ ಟು ಸೇಮ್ ಇರುತ್ತೆ. ಇದು ಬೋಟ್ ನೆಕ್ ಬ್ಲೌಸು. ನೆಕ್ಸ್ಟ್ ವೀಡಿಯೋದಲ್ಲಿ ಕ್ರಾಸ್ ಬೆಲ್ಟು, ಫ್ರಂಟ್ ಸೈಡ್ ಪಾರ್ಟು, ಸ್ಲೀವ್ಸು ಮೂರನ್ನು ಕಟಿಂಗ್ ಮಾಡಿ ತೋರಿಸ್ತೀನಿ ನೆಕ್ಸ್ಟು ವೀಡಿಯೋದಲ್ಲಿ. ಸಾಧ್ಯವಾದರೆ ಮೇನ್ ಫ್ಯಾಬ್ರಿಕ್ಕು ಕಟಿಂಗ್ ಮಾಡಿ ತೋರಿಸ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ಧನ್ಯವಾದಗಳು.